ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಕಾರ್ಯಕ್ರಮದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಆದರ್ಶ್ ಕೋತಂಬ್ರಿ. ಇಂದಿನ ವಿಶೇಷ ಅತಿಥಿಯಾದ ದರಾ ಬೇಂದ್ರೆ ಅವರಿಗೆ ನಮ್ಮ ಕಾರ್ಯಕ್ರಮದ ಎಲ್ಲ ವೀಕ್ಷಕರು ಹಾಗೂ ವಿದ್ಯಾರ್ಥಿನಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಅಜ್ಜಾರ, ನಿಮ್ಮ ಜೀವನ ಚರಿತ್ರೆಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ರಿಪ್ಪ. ತಿಳಿಸ್ಕೊಡ್ತೇವೆ. ನನ್ನ ಹೆಸರು ದತ್ತಾ ಶ್ರೀರಾಮಚಂದ್ರ ಬೇಂದ್ರೆ. ಇಲ್ಲೇನ ನಿಮ್ ಧಾರವಾಡ ಅಲ್ಲಿ ಸಾಧನಕೇರಿಯಲ್ಲಿ ಜನಿಸೇನ್ರಿ. ನನ್ನ ಹುಟ್ಟಿದ ದಿನಾಂಕ 1896ದಾಗ ಹುಟ್ಟೇನ್ರಿ ಅಂತ ಕೃತಿ. ಅಲ್ಲಿ ಗರಿ ಕೃಷ್ಣ ಕುಮಾರಿ ಮತ್ತು ಅರಳು ಮರಳು ನಾಲ್ಕು ತಂತಿ ಕೃತಿಗೆ ಅಕಾಡೆಮಿ ಪ್ರಶಸ್ತಿ ಕೊಟ್ಟು ಹೋಗ್ಯಾರ. ಹಾಗೂ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕಕ್ಕೆ ತಂದ 2ನೇದಾಣ. ಮೊಟ್ಟ ಮೊದಲಿಗೆ ತಂದ ಕುವೆಂಪು. ಧಾರವಾಡ ಜಿಲ್ಲೆಯ ಬಾನುಲಿ ಕೇಂದ್ರದ ಸಲಹೆಗಾರನಾಗಿ ಸೇವೆ ಸಲ್ಲಿಸಿದ್ದೇನೆ. ನರಬಲಿ ಅನ್ನೋ ಪುಸ್ತಕ ಬರೆದಿದ್ದೆ. ಆ ಪುಸ್ತಕದಾಗ ಬ್ರಿಟಿಷರು ಭಾರತೀಯರ ಮೇಲೆ ದಬ್ಬಾಳಿಕೆಯನ್ನು ಮಾಡುವುದನ್ನು ಬರ್ದಿದ್ದೇನೆ. ಅದ್ರ ಒಳಗ ಅದಕ್ಕ ನನಗ ತಗೊಂಡ ಬ್ರಿಟಿಷರು ಜೈಲ್ದಾಗ ಹಾಕಿದ್ರು. ಅವಾಗ ನನ್ನ ಮಗ ಸತ್ತಿದ್ನು. ನನ್ನ ಹೆಂಡತಿ ದುಃಖ ನೋಡಿ ಒಂದು ಹಾಡನ್ನು ಬರ್ದೇನ. ಅದ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹೆಂಗ ನೋಡಲೇ ನಿನ್ನ. ಧಾರವಾಡ ಜಿಲ್ಲೆಯ ಬಾನುಲಿ ಕೇಂದ್ರದ ಸಲಹೆಗಾರನಾಗಿ ಸೇವೆ ಸಲ್ಲಿಸಿದ್ದೇನೆ. ಕೃತಿ ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 4 ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ. 1943ದಾಗ ಶಿವಮೊಗ್ಗ ಜಿಲ್ಲೆಯ ನಡೆದ 27ನೇಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದೆ. ಗರಿಯ ಎನ್ನುವ ಕವನ ಸಂಕಲನದಿಂದ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಎಂದು ಕವಿತೆಯನ್ನು ಆಯ್ಕೆ ಮಾಡಿ ಬೇಂದ್ರೆ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ 10ನೇ ತರಗತಿ ಮಕ್ಕಳಿಗೆ ನೀವು ನಿಮ್ಮ ಪರಿಚಯವನ್ನು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈ ವರ್ಷದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಯ ನನ್ನ ಪರಿಚಯ ಬರೆದು 3ಕ್ಕೆ 3 ಅಂಕಗಳನ್ನು ಪಡೆಯಲು ಪೂರೈಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಈ ಕಾರ್ಯಕ್ರಮವು ನಮ್ಮ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವಾಗಿದೆ. ಹೀಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯ